ಹಲೋ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು ಹಿಯರ್. ನಾನು ಇವತ್ತು ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಏನೇನೆಲ್ಲ ಸಿಂಪ್ಟಮ್ಸ್ ಬರ್ಬೋದು ಅದ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ತುಂಬ ಹಳೆ ವಿಡಿಯೋ ಒಂದ್ಸಲ ಮಾಡಿದ್ದೀನಿ. ಸೊ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಅಲ್ವಾ, ತುಂಬ ವರ್ಷ ಆಯಿತು. ಸೊ ಹಾಗಾಗಿ ಜಸ್ಟ್ ಒಂದು ರಿಫ್ರೆಶ್ಮೆಂಟ್ ಥರ ಇರಲಿ ಅಂತ ಹೇಳಿಬಿಟ್ಟು. ಓಕೆ, ನಿಮಗೆ ಅರ್ಲಿ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಸೊ ಅಪ್ ಟು 5 to 6 weeks ಅಂತ ಅನ್ಕೊಳ್ಳೋಣ. ಅಂತ ಹೇಳಿದ್ರೆ ಇವಾಗ ನಿಮ್ಗೆ ಪೀರಿಯಡ್ಸ್ ಮಿಸ್ ಆಗಿದ್ದು 1 ವಾರದಲ್ಲಿ ಮತ್ತೆ ಇನ್ನೊಂದು 1 ವಾರ ಎಕ್ಸ್ಟ್ರಾ ಒಂದು 1 ವೀಕ್ ಅಂದರೆ ಅಟ್ಲೀಸ್ಟ್ ಒಂದು 2 weeks ಆ ಟೈಮಲ್ಲಿ ನಿಮಗೆ ಏನೆಲ್ಲ ಸಿಂಪ್ಟಮ್ಸ್ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಓಕೆ, ನಾ ತುಂಬ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಫ್ ಇನ್ ಕೇಸ್ ಈ ತಿಂಗಳು ನೀವು ಪ್ಲಾನ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಓವ್ಯುಲೇಷನ್ ಎಲ್ಲ ಟ್ರ್ಯಾಕ್ ಮಾಡಿ ಎಲ್ಲ ಮಾಡಿ ಚೆನ್ನಾಗಿ ಪ್ಲಾನ್ ಮಾಡಿರ್ತೀರಾ. ಸೊ ನಿಮಗೆ ಸ್ವಲ್ಪ ನ್ಯಾಚುರಲ್ ಆಗಿ ಸೈಕಲಾಜಿಕಲಿ ಆಲ್ಸೋ ನಿಮ್ಮ ಸ್ಮಾಲ್ ಥಿಂಗ್ಸ್ ಎಲ್ಲ ಸ್ವಲ್ಪ ಎಕ್ಸಾಜರೇಟ್ ಆಗುತ್ತೆ. ನಿಮಗೆ ಬ್ರೆಸ್ಟ್ ಪೇನ್ ಎಲ್ಲ ಸ್ವಲ್ಪ ಎಕ್ಸಾಜರೇಟ್ ಅನಿಸುತ್ತೆ, ಸ್ವಲ್ಪ ಪೇನ್ಸ್ ಮೈಲ್ಡ್ ಕ್ರಾಂಪ್ಸ್ ಥರ ಬರುತ್ತೆ, ಸ್ವಲ್ಪ ಜನಕ್ಕೆ ಸ್ಪಾಟಿಂಗ್ ಎಲ್ಲ ಆಗುತ್ತೆ. ಸೊ ಇದೆಲ್ಲ ಬಂದು ಬಿಕಾಸ್ ಇದೆಲ್ಲ ನಿಮ್ಗೆ ಯಾವಾಗಲೂ ನಡೀತಾ ಇರುತ್ತೆ. ಬಟ್ ಈ ತಿಂಗಳು ನೀವು ಬಿಕಾಸ್ ಯು ಆರ್ ಟ್ರೈಂಗ್, ನೀವು ಈ ತಿಂಗಳು ಪ್ರೆಗ್ನೆನ್ಸಿ ಬೇಕು ಅಂತ ಟ್ರೈ ಮಾಡಿರ್ತೀರಲ್ವಾ, ಅದರಿಂದಾಗಿ ನಿಮಗೆ ಆ ಸಿಂಪ್ಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗೋ ಥರ ಅನಿಸುತ್ತೆ. ಸೊ ದರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ಸೊ ನೀವು ಸಿಂಪ್ಟಮ್ಸ್ನ ಸ್ವಲ್ಪ ಕಾಷಿಯಸ್ ಆಗಿ ಗಮನಿಸಿಟ್ಟು ನೋಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಸ್ಟಿಲ್ ಸಮ್ಟೈಮ್ಸ್ ಸ್ವಲ್ಪ ಎಕ್ಸಾಜರೇಟ್ ಆಗಿಬಿಡುತ್ತೆ. ಓಕೆನಾ? ಸೊ ಎಕ್ಸಾಜರೇಷನ್ ಇಲ್ಲದೆ ನಾರ್ಮಲ್ ಆಗಿ ಆಫ್ಟರ್ ಯು ಮಿಸ್ ಯೋರ್ ಪೀರಿಯಡ್ಸ್, ನಿಮಗೆ 48 days ಅಂದರೆ ನಿಮಗೆ 28 days ನಿಮ್ಮ ಪೀರಿಯಡ್ಸ್ ಬರಬೇಕಿತ್ತು, ಬಂದಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಸಿಂಪ್ಟಮ್, ಮೋಸ್ಟ್ ಕಾಮನ್ ಸಿಂಪ್ಟಮ್ ವಾಟ್ ಯು ವಿಲ್ ಫೀಲ್ ಇಸ್ ನಿಮಗೆ ಬ್ರೆಸ್ಟ್ ಸ್ವಲ್ಪ ಸೈಜ್ ದೊಡ್ಡದಾಗಿ ಅನಿಸುತ್ತೆ ಮತ್ತು ಸ್ವಲ್ಪ ಬ್ರೆಸ್ಟ್ ಟೆಂಡರ್ನೆಸ್ ಇರುತ್ತೆ. ಮೋಸ್ಟ್ ಆಫ್ ದ ಪೀಪಲ್ಗೆ ಇದು ಯಾವಾಗಲೂ ಪೀರಿಯಡ್ಸ್ ಟೈಮಲ್ಲಿ ಆಗಲ್ಲ. ಸ್ವಲ್ಪ ಜನಕ್ಕೆ ಪೀರಿಯಡ್ಸ್ ಬರೋಕ್ಕೂ ಮುಂಚಿನ ಥರ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ಪೀಪಲ್ಗೆ ಈ ಥರ ಇರಲ್ಲ. ಇಲ್ಲ ನಿಮ್ಗೆ ಯಾವಾಗಲೂ ಆಗ್ತಿಲ್ಲ, ಈ ಮಂತಲ್ಲಿ ಮಾತ್ರ ಆಗ್ತಿದೆ ಅಂತ ಹೇಳಿದ್ರೆ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೈನ್ಸ್ ಆಫ್ ಅರ್ಲಿ ಪ್ರೆಗ್ನೆನ್ಸಿ. ಓಕೆನಾ? ಸೆಕೆಂಡ್ ಥಿಂಗ್ ಬಂದು ಸುಮಾರು ಜನಕ್ಕೆ ಸ್ಪಾಟಿಂಗ್ ಆಗುತ್ತೆ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಬಂದು ಡಿಪೆಂಡ್ಸ್ ಅಪಾನ್ ಪರ್ಸನ್ ಟು ಪರ್ಸನ್. ಸ್ವಲ್ಪ ಜನಕ್ಕೆ ಇಮಿಡಿಯೇಟ್ಲಿ ನೀವು ಮಿಸ್ ಆಗಿದ ತಕ್ಷಣ ಆಗುತ್ತೆ, ಇಲ್ಲಾಂದರೆ 1 ವಾರ ಬಿಟ್ಟು ಆಗುತ್ತೆ. ಸೊ ಜಸ್ಟ್ ಟ್ರೈ ಟು ಅನಲೈಸ್. ನಿಮ್ಗೆ ಏನಾದ್ರು ಸ್ಪಾಟಿಂಗ್, ಒಂದು ಜಸ್ಟ್ ಸ್ವಲ್ಪ ಸ್ಪಾಟಿಂಗ್ ಬಂದು ನಿಂತು ಹೋಯ್ತು ಮತ್ತೇನು ಪ್ರಾಪರಾಗಿ ಬ್ಲೀಡಿಂಗ್ ಬಂದಿಲ್ಲ ಅಂತ ಹೇಳಿದ್ರೆ ಯು ಶುಡ್ ಡೆಫಿನೆಟ್ಲಿ ಕನ್ಸಿಡರ್ ಯು ಪ್ರೆಗ್ನೆಂಟ್ ಆಗಿರಬಹುದು ಅಂತ ಹೇಳ್ಬಿಟ್ಟು. ಸೊ ದೀಸ್ ಟು. ಮತ್ತೆ ಥರ್ಡ್ ಥಿಂಗ್ ಬಂದು ತುಂಬ ನಿಮ್ಗೆ ಟಯರ್ಡ್ ಆಗುತ್ತೆ. ಟಯರ್ಡ್ ಅಂತ ಹೇಳಿದ್ರೆ ನಿಮಗೆ ಕಾನ್ಸ್ಟೆಂಟ್ ಆಗಿ ಮಲ್ಕೊಂಡೇ ಇರಬೇಕು ಅನಿಸುತ್ತೆ. ಯಾವ ಕೆಲಸ ಮಾಡೋಕ್ಕೂ ಏನು ಮಾಡೋಕ್ಕೂ ನಿಮ್ಗೆ ಆಸಕ್ತಿ ಇರಲ್ಲ. ಈ ಥರ ಸ್ವಲ್ಪ ಜನಕ್ಕೆ ಯು ಮೈಟ್ ಹ್ಯಾವ್ ದಿಸ್ ಸಿಂಪ್ಟಮ್. ಫೋರ್ತ್ ಸಿಂಪ್ಟಮ್ ಬಂದು ಯು ವಿಲ್ ಫೀಲ್ ಸೋ ಹಂಗ್ರಿ. ನಿಮಗೆ ಸ್ವಲ್ಪ ತುಂಬ ಹಸಿವಾಗ್ಬೋದು ಸ್ವಲ್ಪ ಜನಕ್ಕೆ ಏನೋ ತಿನ್ನೋಕ್ಕೆ ಆಸಕ್ತಿನೇ ಇಲ್ಲದೇ ಇರ್ಬೋದು. ಎಕ್ಸ್ಟ್ರೀಮ್ಸ್ ಇರುತ್ತೆ, ತುಂಬ ಚೆನ್ನಾಗಿ ಹಸಿವಾಗುತ್ತೆ, ಅಂದರೆ ತುಂಬ ಹಸಿವೇ ಇರಲ್ಲ ಆ ಥರ ಅಂತ ಆಗುತ್ತೆ. ಸೊ ನಿಮ್ಮ ಅಪಟೈಟಲ್ಲಿ ಸ್ವಲ್ಪ ನಿಮಗೆ ವೇರಿಯೇಷನ್ ಕಾಣಿಸುತ್ತೆ. ಸೊ ಈ 4 ಸಿಂಪ್ಟಮ್ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಇರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಮತ್ತೆ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬಂದು ನಿಮಗೆ ಪೀರಿಯಡ್ಸ್ ಬಂದೇ ಬಿಡುತ್ತೇನೋ ಅನ್ನೋ ಥರ ಕ್ರ್ಯಾಂಪ್ಸ್ ಆಗುತ್ತೆ, ಆದರೆ ಪೀರಿಯಡ್ಸ್ ಬರಲ್ಲ. ಆ ಕ್ರ್ಯಾಂಪ್ಸ್ ತುಂಬ ಇಂಪಾರ್ಟೆಂಟ್ ಆ ಟೈಮಲ್ಲಿ. ಯಾಕೆಂತ ಹೇಳಿದ್ರೆ ಯೂಟ್ರಸ್ಗೆ ತುಂಬ ಜಾಸ್ತಿ ಬ್ಲಡ್ ಸಪ್ಲೈ ಹೋಗ್ತಾ ಇರುತ್ತೆ. ಸೊ ಆ ಬ್ಲಡ್ ಸಪ್ಲೈಯಿಂದ ಕೂಡ ನಿಮಗೆ ಆ ಥರ ಕ್ರ್ಯಾಂಪ್ಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ಈ 5 ಸಿಂಪ್ಟಮ್ಸ್, ಬ್ರೆಸ್ಟಲ್ಲಿ ಪೇನ್ ಇರೋದು, ಸೆಕೆಂಡ್ ಥಿಂಗ್ ಬಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್, ಥರ್ಡ್ ಬಂದು ನಿಮಗೆ ತುಂಬ ಟಯರ್ಡ್ ಆಗೋದು, ಫೋರ್ತ್ ಒಂದು ಲಾಸ್ ಆಫ್ ಅಪಟೈಟ್ ಆರ್ ಮೋರ್ ಅಪಟೈಟ್ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ತಿಂಡಿ ಕಮ್ಮಿ ತಿನ್ನಬೇಕು ಅನಿಸುತ್ತೆ ಅಥವಾ ಜಾಸ್ತಿ ತಿನ್ನಬೇಕು ಅನಿಸುತ್ತೆ. ಫೋರ್ತ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ಅಬ್ಡಮಿನಲ್ ಕ್ರಾಂಪ್ಸ್. ತುಂಬ ಜನಕ್ಕೆ ಕ್ರಾಂಪ್ಸ್ ಇರುತ್ತೆ, ತುಂಬ ಹೆದರ್ತಾರೆ ಕೂಡ. ಅದು ಇಟ್ಸ್ ಅ ವೆರಿ ಕಾಮನ್ ಸಿಂಪ್ಟಮ್ ಇನ್ ದ ಅರ್ಲಿ ಪ್ರೆಗ್ನೆನ್ಸಿ. ಇದೆಲ್ಲ ಸಿಂಪ್ಟಮ್ಸು ನಿಮಗಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 or 2 ಸಿಂಪ್ಟಮ್ಸ್ ಅಟ್ಲೀಸ್ಟ್ ನಿಮಗಿದೆ ಅಂತ ಹೇಳಿದ್ರೆ ಡೆಫಿನೆಟಾಗಿ ಹೋಗಿ ನೀವು ಬೀಟಾ HCG ಅಂತ ಒಂದು ಟೆಸ್ಟ್ ಇದೆ, ಅದನ್ನೇ ಮಾಡಬೇಕು. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮೋಸ್ಟ್ ಆಫ್ ದ ಟೈಮ್ ನೆಗೆಟಿವ್ ಬಂದರೂ ಸಹ ಪ್ರೆಗ್ನೆನ್ಸಿ ತುಂಬ ಅರ್ಲಿ ಪ್ರೆಗ್ನೆನ್ಸಿ ಇದ್ರೆ ನಮಗೆ ಇದು ಬೀಟಾ HCG ಅಂದರೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟು ನೆಗೆಟಿವ್ ಬರುತ್ತೆ. ಸೊ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ 100% ಕನ್ಫರ್ಮೇಟರಿ ಅಲ್ಲ. ಸೊ ಸೀರಮ್ ಪ್ರೆಗ್ನೆನ್ಸಿ ಟೆಸ್ಟ್ ಅಂತ ಹೇಳಿ ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದು 100% ಕನ್ಫರ್ಮೇಟರಿ ಅಲ್ಲ. 100% ಕನ್ಫರ್ಮೇಟರಿ ನಿಮಗೆ ಪ್ರೆಗ್ನೆನ್ಸಿ ಇದೆಯಾ ಇಲ್ವಾ ಅಂತ ಹೇಳೋದು ಬಂದು ಬೀಟಾ HCG. ಆ ಬೀಟಾ HCG ಲೆವೆಲ್ಸ್ ಚೆಕ್ ಮಾಡಿ ಅದು ಪಾಸಿಟಿವ್ ಬಂದು ಇಫ್ ದ ಲೆವೆಲ್ಸ್ ಆರ್ ಮೋರ್ ದೆನ್ 1500ಗಿಂತ ಜಾಸ್ತಿ ನಿಮ್ಮ ಲೆವೆಲ್ಸ್ ಇದೆ ಅಂತ ಅಂದರೆ ಖಂಡಿತ ನೀವು ಸ್ಕ್ಯಾನ್ ಮಾಡಿಸ್ಬೇಕು. ಸ್ಕ್ಯಾನ್ ಮಾಡಿಸಿ ನಿಮಗೆ ಇಂಟ್ರಾ ಯುಟ್ರೈನ್ ಸ್ಯಾಕ್ ಅಂದರೆ ಜೆಸ್ಟೇಷನಲ್ ಸ್ಯಾಕ್ ಕಾಣಿಸ್ಬೇಕು. ಓಕೆನಾ? ಇಫ್ ಇನ್ ಕೇಸ್ 1500ಗಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ನೀವು 48 hours ಅದನ್ನು ಡಬಲಿಂಗ್ ನೋಡ್ಬೇಕು. ಇವಾಗ ನಿಮಗೆ 400 ಬಂದಿರುತ್ತೆ. ಸೊ ಇವತ್ತು 400 ಬಂದರೆ 48 hours ಆದಮೇಲೆ ಅದು ಡಬಲ್ ಆಗಬೇಕಂದ್ರೆ 800 ಆಗಬೇಕು. ಆ ಥರ ಆದರೆ ಮಾತ್ರ ಇಟ್ ಇಸ್ ಅ ನಾರ್ಮಲಿ ಗ್ರೋಯಿಂಗ್ ಪ್ರೆಗ್ನೆನ್ಸಿ ಅಂತ. ಓಕೆನಾ? ಸೊ ಇದೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಇಫ್ ಯು ಆರ್ ಟ್ರೈಂಗ್ ಫಾರ್ ಪ್ರೆಗ್ನೆನ್ಸಿ, ನಿಮ್ಗೆ ಯಾವ್ಯಾವ ಥರ ಸಿಂಪ್ಟಮ್ಸ್ ಇದ್ರೆ ಖಂಡಿತ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.